ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಬೆಳಗಿನ ಸಮಯ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6 ಗಂಟೆ ಆಗಿದೆ ನೋಡಿ. ಇವತ್ತು ನಾನು ಎದ್ದವಾಗ ಸ್ವಲ್ಪ ಲೇಟ್ ಆಗಿತ್ತು. ಹಾಗೆ ಬಿಸಿನೀರನ್ನು ಕಾಯಿಸ್ಕೊಂಡೆ. ಮೊದಲಿಗೆ ನಾನು ಬಿಸಿನೀರು ಕಾಯಿಸ್ಕೊಂಡು ಡೈಲಿ ಬಿಸಿನೀರು ಕುಡಿಯೋ ರೂಢಿ ಇದೆ. ಅದಕ್ಕೆ ನಾನು ಯಾವಾಗಲೂ ವೆಯ್ಟ್ ಲಾಸ್ ಪೌಡ್ರನ್ನು ಹಾಕೋ ಕುಡಿತೀನಿ ಬೆಳಗ್ಗೆ ಬಿಸಿನೀರಿಗೆ. ಇದನ್ನು ನಾನು ಯಾವತ್ತೂ ತೋರಿಸಿರಲಿಲ್ಲ. ಹಾಗೆ ಇವತ್ತೊಂದು ದಿನ ತೋರಿಸ್ತಾ ಇದ್ದೀನಿ. ಕೆಲವೊಂದೇ ಕುಡಿಯೋಕ್ಕೆ ಇಷ್ಟ ಇಲ್ಲ, ಬೇಡ ಅನಿಸಿದರೆ ಕುಡಿಯೋದಿಲ್ಲ, ಖಾಲಿ ವಾಮ್ ವಾಟರ್ ಅಷ್ಟೇ ಕುಡಿತೀನಿ. ಆದರೆ ಹೆಚ್ಚಿನ ಸಮಯ ಇದನ್ನು ಹಾಕ್ಕೊಂಡು ಕುಡಿತೀನಿ. ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಟೈಮನ್ನು ಸಹ ಕುಡಿತೀನಿ. ಇದು ಕುಡಿಯೋದ್ರಿಂದ ನನಗೆ ತುಂಬಾ ಬೆನಿಫಿಟ್ ಆಗಿದೆ. ನಾನು 70 kg 70 kg ಇದ್ದಂಥವಳು ನಾನು ಈಗ 65 kg ಬಂದಿದ್ದೀನಿ ಪ್ರೆಸೆಂಟು. ಮತ್ತು ನಾನು ಸ್ವಲ್ಪ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಅಂತೀವಲ್ಲ ಅದನ್ನು ಪಾಲಿಸ್ತೀನಿ. ಏನಂದರೆ ನೈಟ್ ತಿಂದಿರೋಳು ಬೆಳಿಗ್ಗೆ ನೈಟ್ 7:30 8 ಗಂಟೆಗೆಲ್ಲ ಊಟ ತಿಂದಿರ್ತೀನಿ. ನೆಕ್ಸ್ಟ್ ಡೇ ಒಂದು 9:30 10 ಗಂಟೆ 10 ಗಂಟೆ 9:30 10 ಗಂಟೆ ಕಾಮನ್ನು. ಕೆಲವೊಂದು ಟೈಮ್ 10:30 ಸಹ ಆಗುತ್ತೆ ತಿಂಡಿ ತಿನ್ನಲಿಕ್ಕೆ. ಹಾಗಾಗಿ ಅದನ್ನು ಸಹ ನನಗೆ ಎಫೆಕ್ಟ್ ಕೊಟ್ಟಿದೆ. ಅಲ್ಲಿ ತನಕ ನಾನು ಏನನ್ನು ತಿನ್ನೋದಿಲ್ಲ, ಜಸ್ಟ್ ನೀರನ್ನಷ್ಟೇ. ಈ ವಾಮ್ ವಾಟರ್ ಕುಡಿದ ನಂತರ ಇನ್ನು ಇದು ಈ ವೆಯ್ಟ್ ಲಾಸ್ ಪೌಡ್ರ್ ಹಾಕೋ ಕುಡಿತೀನಲ್ಲ, ಅದರ ನಂತರ ನಾನು ಜಸ್ಟ್ ನೀರನ್ನಷ್ಟೇ ಕುಡಿತಾ ಇರ್ತೀನಿ. ಇವಾಗ ನಾನು ಇದನ್ನು ನಿಂತ್ಕೊಂಡು ಕುಡಿಯೋದಷ್ಟೇ ತೋರಿಸಿದ್ದೀನಿ ನಿಮಗೆ. ಸಿಪ್ ಬೈ ಸಿಪ್ ಇದನ್ನು ಕುಡಿಬೇಕು, ಒಂದೊಂದೇ ಗುಟ್ಟಕ್ಕೆ ಥರ ಕುಡಿಬೇಕು. ಆದರೆ ನಾನಿಲ್ಲಿ ಯಾವತ್ತೂ ನಿಂತ್ಕೊಂಡು ಕುಡಿಯೋದಿಲ್ಲ, ಕುತ್ಕೊಂಡು ಕುಡಿತೀನಿ. ಹಾಗಂತ ಡೈನಿಂಗ್ ಟೇಬಲ್ ಮೇಲೆ ಸಹ ಕುತ್ಕೊಳ್ಳೋದಿಲ್ಲ, ಸೋಫಾ ಮೇಲೂ ಸಹ ಕುತ್ಕೊಳ್ಳೋದಿಲ್ಲ. ನಾನು ಕಿಚನಲ್ಲೇ ಸಹ ಕೆಳಗಡೆ ಕುತ್ಕೊಂಡು ನಿಧಾನವಾಗಿ ಕುತ್ಕೊಂಡು ಕುಡಿತೀನಿ. ಪ್ರತಿದಿನ ಹೀಗೆ ಇರುತ್ತೆ ನಂದು. ಮೊದಲಿಗೆ ಎದ್ದು ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರನ್ನು ಕುಡಿತೀನಿ. ಬಿಸಿನೀರಿಗೆ ಕೆಲವೊಂದಿನ ಅಷ್ಟೇ ಜಸ್ಟ್ ಬಿಸಿನೀರು ಕುಡಿತೀನಿ. ಹೆಚ್ಚಿನ ಸಮಯ ವೆಯ್ಟ್ ಲಾಸ್ ಪೌಡ್ರನ್ನೇ ಹಾಕ್ಕೊಂಡು ಕುಡಿತೀನಿ. ನೈಟು ಸಹ ಊಟ ಆದ ನಂತರ ಬಿಸಿನೀರಿಗೆ ವೆಯ್ಟ್ ಲಾಸ್ ಪೌಡ್ರನ್ನು ಹಾಕೊಂಡು ಕುಡಿತೀನಿ. ಇದು ಕುಡಿಯೋದರಿಂದ ನನಗೆ 1-1.5 ತಿಂಗಳೆಲ್ಲ ನಾನು 1.5 2 ತಿಂಗಳಿಗೆ ನಾನು ಒಂದು 4ರಿಂದ 5 kg ಕಡಿಮೆ ಆಗಿದ್ದೀನಿ. ಜಸ್ಟ್ ನಾನೊಂದೇ ಅಲ್ಲ, ಇದು ಕುಡಿಯೋದ್ರಿಂದ ನನ್ನ ಅಣ್ಣನೂ ಸಹ ಕುಡಿತಾ ಇದ್ದ. ಅವನು ಒಂದು 2ರಿಂದ 3 kg, ಅದು ರೆಗ್ಯುಲರ್ ಆಗಿ ಅವನಿಗೆ ಪಾಲಿಸೋಕ್ಕಾಗ್ತಾ ಇಲ್ಲ. ಆದರೂ ಕುಡಿದು ಊಟ ಅಷ್ಟೇ ಕಂಟ್ರೋಲ್ ಮಾಡಿ, ಅಂದರೆ ಯಾವುದೇ ಫುಡ್ಡನ್ನು ಸಹ ಬಿಡದೆ ಅಷ್ಟು ತೂಕನ ಅವನು 2ರಿಂದ 3 kg ಇಳಿಸ್ಕೊಂಡಿದ್ದಾನೆ. ಹಾಗೆ ಮತ್ತು ನನ್ನ ಅತ್ತಿಗೆನೂ ಸಹ 2ರಿಂದ 3 kgಯನ್ನು ತೂಕ ಇಳಿಸ್ಕೊಂಡಿದ್ದಾರೆ. ನಾವೇ ಮನೆಯಲ್ಲಿ ಮಾಡಿರುವಂತಹ ಪೌಡರ್ ಇದು. ಮನೇಲಿ ಮಾಡಿಟ್ಕೊಂಡಿದ್ದೀನಿ. ನಮಗೆ ತುಂಬ ಎಫೆಕ್ಟ್ ಆಗಿದೆ. ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ಬೆಳಗ್ಗಿನ ನನ್ನ ಮಾರ್ನಿಂಗ್ ಡ್ರಿಂಕನ್ನು ಕುಡಿದಾದ ನಂತರ ಪ್ರತಿದಿನ ಇದೇ ಇರುತ್ತೆ ನಂದು. ಒಂದೊಂದು ದಿನ ಒಂದೊಂದು ಥರ ಅಂತ ನಾನೇನು ಮಾಡ್ಕೊಳ್ಳೋದಿಲ್ಲ. ನನಗೆ ಏನಾದರೂ ವೆಯ್ಟ್ ಲಾಸ್ ಪೌಡ್ರ್ ಬೇಡ, ಅರ್ಜೆಂಟಲ್ಲಿದ್ದೀನಿ, ಕೆಲಸ ಎಲ್ಲ ಜಾಸ್ತಿ ಇದೆ, ಲೇಟ್ ಆಗಿಬಿಟ್ಟಿದೆ ಎದ್ದಾಗ ಅಂದರೆ ಜಸ್ಟ್ ವಾಮ್ ವಾಟರ್ ಅಷ್ಟೇ ಕುಟ್ಕೊಳ್ತೀನಿ. ಬೇಗ ಬೇಗ ಕೆಲಸನ ಮಾಡ್ತೀನಿ. ಇದನ್ನು ಹಾಕಿ ತಗೊಳ್ಳೋಕ್ಕೆ ಸಮಯ ಕೊಡೋದಿಲ್ಲ. ಅದನ್ನು ಹೆಚ್ಚಿನ ಪರ್ಸೆಂಟು ಕುಡಿತೀನಿ, ನೈಟು ಸಹ ಕುಡಿತೀನಿ. ಇವಾಗ ಒಂದು ಕಡೆ ಅಕ್ಕಿನ ತೊಳೆದು ನೀರು ದೋಸೆಗಾಗಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದನ್ನು ಸಹ ಡಿಟೇಲಾಗಿ ಶೂಟ್ ಮಾಡಿಲ್ಲ, ದೂರದಲ್ಲಿ ಕ್ಯಾಮರಾನ ಇಟ್ಕೊಂಡು ಜಸ್ಟ್ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಪ್ರತಿದಿನ ನೀರು ದೋಸೆ ಮಾಡೋದನ್ನು ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡಿದ್ದೀನಿ. ಮತ್ತು ನೀರು ದೋಸೆ ಸಿಂಪಲ್ ಆಗಿರುತ್ತೆ ಮಾಡೋದು, ಹಾಗಾಗಿ ಅದೇನು ಮತ್ತೆ ಶೂಟ್ ಮಾಡ್ಕೊಳ್ತಾ ಇಲ್ಲ. ನೈಟಲ್ಲಿ ಅಕ್ಕಿನ ನೆನೆ ಇಟ್ಕೊಳ್ಳೋದು, ಬೆಳಗಿನ ಟೈಮ್ ಅಕ್ಕಿನ ತೊಳೆದು ನೈಟ್ ತೊಳೆದು ನೆನೆಸಿರ್ತೀವಿ, ಆದರೂ ಮತ್ತೊಂದು 2ರಿಂದ 3 ಬಾರಿ ತೊಳ್ಕೊಳ್ಳೋದು, ಸ್ವಲ್ಪ ತೆಂಗಿನಕಾಯಿಯನ್ನು ತುರಿ ಸೇರಿಸ್ಕೊಳ್ಳೋದು, ರುಬ್ಬಿಕೊಂಡು ನೀರು ದೋಸೆಯನ್ನು ಮಾಡ್ಕೊಳ್ಳೋದು. ಇಷ್ಟೇ, ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಈಸಿನೂ ಕೂಡ ದೋಸೆ ಮಾಡೋದು. ಪ್ರಾಕ್ಟೀಸ್ ಇದ್ದರೆ ತುಂಬಾ ಈಸಿ. ಪ್ರಾಕ್ಟೀಸ್ ಇಲ್ಲ ಅಂದರೆ ದೋಸೆ ಹಾಕಲಿಕ್ಕೆ ಕೆಲವರಿಗೆ ಬರೋದೇ ಇಲ್ಲ, ಕಷ್ಟಪಡ್ತಾರೆ. ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದರೆ ಬರ್ತಾ ಹೋಗ್ತದೆ. ಯಾವುದೇ ಆದರೂ ಹಾಗೆ ಫಸ್ಟ್ ಪ್ರಾಕ್ಟೀಸ್ ಆಗುವವರೆಗೂ ತುಂಬ ಕಷ್ಟ ಅಂತ ಅನಿಸುತ್ತೆ. ಪ್ರಾಕ್ಟೀಸ್ ಆದಮೇಲೆ ಎಲ್ಲವೂ ಸಹ ಈಸಿನೇ ಆಗಿರುತ್ತೆ. ಯಾವತ್ತೂ ಸಹ ನಮ್ಮ ಹತ್ರ ಆಗೋದಿಲ್ಲ ಅನ್ನೋ ಪದನ ಯಾವತ್ತೂ ಆಡಬಾರ್ದು. ಎಲ್ಲವೂ ಸಾಧ್ಯ. ಪ್ರತಿಯೊಬ್ಬರೂ ಮನುಷ್ಯರಂದಮೇಲೆ ಎಲ್ಲರ ಹತ್ರನೂ ಎಲ್ಲವೂ ಸಾಧ್ಯ. ಆದರೆ ಪ್ರಾಕ್ಟೀಸ್ ಬೇಕು, ನಿರಂತರ ಶ್ರಮ ಬೇಕು. ಒಂದೇ ದಿನಕ್ಕೆ ಯಾವುದೂ ಸಹ ಸಾಧ್ಯ ಇಲ್ಲ. ಇವತ್ತು ಮಾಡಿಬಿಟ್ಟು ನನ್ನ ಹತ್ರ ನಾಳೆ ಆಗೋದಿಲ್ಲ ಅಂತ ಮಾತ್ರ ಯಾವತ್ತೂ ಹೇಳಬಾರ್ದು. ನಾನಂತೂ ಯಾವುದೇ ಒಂದು ಆದರೂ ನನ್ನ ಹತ್ರ ಆಗೋದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ನನಗೆ ಅದು ಇಷ್ಟನೇ ಆಗೋದಿಲ್ಲ. ಇದು ನನ್ನ ಹತ್ರ ಆಗೋದಿಲ್ಲ ಅನ್ನೋ ಪದ ನನಗೆ ಇಷ್ಟನೇ ಆಗೋದಿಲ್ಲ. ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಟ್ಟು ಕೆಲವೊಂದು ಸಲ ಸಕ್ಸಸ್ ಆಗಿಲ್ಲಂದರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಪ್ರಯತ್ನ ಅಂತೂ ಪಡಲೇಬೇಕು. ಸೋತಿದ್ರೆ ಅದರಿಂದ ನಾವು ಕಲ್ತಿರೋದಂತೂ ಏನಾದರೂ ಒಂದು ಕಲ್ತಿರ್ತೀವಿ, ಇಲ್ಲ ಅಂತ ಗೆದ್ರಂತೂ ಸಕ್ಸಸ್ ಸಿಗುತ್ತೆ. ಸೋತಿದ್ರೆ ಅದರ ಮಾಡಿದ ಅನುಭವನಾದರೂ ನಮಗೆ ಸಿಕ್ಕಿರುತ್ತೆ. ಹಾಗಾಗಿ ಯಾವತ್ತೂ ನಮ್ಮ ಹತ್ರ ಆಗೋದಿಲ್ಲ ಅನ್ನೋದನ್ನು ಮಾತ್ರ ಯಾವತ್ತೂ ಹೇಳಬಾರ್ದು. ಹಾಗೆ ನೀರು ದೋಸೆಗೆಲ್ಲ ರುಬ್ಬಿಟ್ಕೊಂಡೆ. ಆನಂತರ
ನಾನು ಇಲ್ಲಿ ಮೀನು ಸಾಂಬಾರು ಅಂದರೆ ಫಿಶ್ ಸಾಂಬಾರು ಮಾಡಲಿಕ್ಕೋಸ್ಕರ ಮಸಾಲೆನ ತೆಗೆದು ಗ್ರೈಂಡರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವತ್ತೂ ಹಾಗೆ ಪ್ರತಿದಿನದ ಮಸಾಲೆಯನ್ನು ಪ್ರತಿದಿನ ರುಬ್ಕೊಳ್ತೀನಿ. ಮಸಾಲೆ ಮಾಡಿ ಇಟ್ಕೊಳ್ಳೋದಿಲ್ಲ ನಾನು. ಫ್ರೆಶ್ ಆಗಿ ಮಸಾಲೆ ಮಾಡಿದರೆ ನನಗೆ ಇಷ್ಟ ಆಗೋದು. ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟು ಮತ್ತು ಅದನ್ನು ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗಂತ ಬಳಸೋದೇ ಇಲ್ಲ ಅಂತಲ್ಲ, ಯಾವತ್ತಾದರೂ ಒಮ್ಮೆ ಮಿಕ್ಕಿದರೆ ಫ್ರಿಜ್ಜಲ್ಲಿಟ್ಟಿದ್ರೆ ಬಳಸ್ತೀನಿ. ಆದರೆ ಆಲ್ಮೋಸ್ಟ್ ಡೈಲಿನೇ ಬೆಳಿಗ್ಗೆನೇ ರುಬ್ಕೊಳ್ಳೋದು ನನಗೆ ಹ್ಯಾಬಿಟ್ಟು. ಏನಾದರೂ ಉಳಿದಿದ್ದರೆ ಅಂದರೆ ಮಸಾಲೆ ಉಳಿದ್ರೆ ಅಷ್ಟೇ ನಾನು ಬಳಸ್ಕೊಳ್ತೀನಿ. ಇಲ್ಲಾಂದರೆ ಪ್ರತಿದಿನ ಆವಾಗಂದು ಅವಾಗೆ ಮಾಡ್ಕೊಳ್ತೀನಿ. ಮೀನನ್ನು ನೋಡಿ ಮಸಾಲೆ ಮಾಡಿಬಿಡ್ತೀನಿ ಬೆಳಿಗ್ಗೆನೇ. ನನಗೆ ಬೆಳಿಗ್ಗೆ ಅಡುಗೆ ಊಟ ಅಂದರೆ ಊಟಕ್ಕೆ ಹಾಗೆ ತಿಂಡಿಗೆ ಎಲ್ಲನೂ ಬೆಳಿಗ್ಗೆನೇ ಆಗಬೇಕಾದ್ರಿಂದ ಸ್ವಲ್ಪ ಸಮಯ ನನಗೆ ಬೆಳಗ್ಗೆಯಿಂದ ಹೊತ್ತು ಗಡಿಬಿಡಿ ಗಡಿಬಿಡಿ ಅನಿಸುತ್ತೆ. ಬೇಗ ಇದ್ದರೆ ಅಷ್ಟೊಂದು ಗಡಿಬಿಡಿ ಆಗೋದಿಲ್ಲ. ಸ್ವಲ್ಪ ಲೇಟಾಗಿ ಎದ್ದು ಬಿಟ್ಟರೆ, ಹಾಗಾಗಿ ನಾನು ಜಸ್ಟ್ ಲೇಟಾಗಿ ಏನಾದರೂ ಆಗಿಬಿಟ್ರೆ ಅಥವಾ ವಿಡಿಯೋ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂದರೆ ಬೆಳಗಿನ ಸಮಯ ಅಷ್ಟೊಂದು ಕೆಲವೊಂದು ವಿಡಿಯೋ ಮಾಡ್ಕೊಳ್ಳೋದಿಲ್ಲ. ನನ್ನ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ. ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಬರೋದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಬೇಜಾರಂತ ಅನಿಸುತ್ತೆ. ಹಾಗಾಗಿ ಡೈಲಿ ವಿಡಿಯೋ ಮಾಡ್ತಾ ಇಲ್ಲ. ಮತ್ತು ಮಕ್ಕಳಿರೋ ಮನೆ ಅಂದರೆ ಗೊತ್ತಿರುತ್ತೆ, ಜಾಸ್ತಿ ನಾವು ಮೊಬೈಲು ಹಿಡ್ಕೊಂಡು ಮೊಬೈಲಲ್ಲಿ ಕೆಲಸ ಮಾಡ್ತಿದ್ದರೆ ಮಕ್ಕಳಿಗೂ ಸಹ ಮೊಬೈಲ್ ಇಂಟ್ರೆಸ್ಟ್, ಮೊಬೈಲ್ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಕೆಲವೊಮ್ಮೆ ನಾನು ಮೊಬೈಲನ್ನು ಕಡಿಮೆ ಮಾಡುವುದು ಸಹ ಉಂಟು. ಅದೇ ಕಾರಣಕ್ಕಾಗಿ ನಾನು ಸ್ವಲ್ಪ ವೀಡಿಯೋಸನ್ನೆಲ್ಲ ಕೆಲವೊಂದು ಸಲ ಕಡಿಮೆ ಮಾಡ್ತೀನಿ. ನೋಡಿ, ನನ್ನ ಗ್ಯಾಸ್ ಈ ಥರ ಆಗುತ್ತೆ ಒಂದೊಂದು ಸಲ, ಏನೋ ಗೊತ್ತಿಲ್ಲ, ಸೌಂಡ್ ಬೊರ್ ಅಂತ ಸೌಂಡ್ ಬರುತ್ತೆ, ಒಂಥರ ಸೌಂಡ್ ಬರುತ್ತೆ ಅದು ಹಚ್ಚಿದ ನಂತರ. ಅದು ಯಾಕೇನೋ ಇದೊಂದೇ ಬರ್ನಲ್ಲಿ ಹಾಗಾಗತ್ತೆ. ಅದು ದೊಡ್ಡದೇ ಬರ್ನಲ್ಲಿ ಆ ರೀತಿ ಸೌಂಡ್ ಬರುತ್ತೆ, ಗೊತ್ತಿಲ್ಲ ಏನು ಕಾರಣ ಅಂತ. ಒಂದೆರಡು ಸೆಕೆಂಡ್ ಬಿಟ್ಟು ಮತ್ತೆ ಹಚ್ಚಿದರೆ ಅದು ಸರಿ ಹೋಗುತ್ತೆ. ಈಗ ಈ ಕಡೆನೂ ಹಾಗೆ ಆಯಿತು. ಈಗ ನಾನು ಫಸ್ಟ್ ಎದ್ದು ನೀರು ದೋಸೆಗೆ ರುಬ್ಬಿಟ್ಕೊಂಡೆ, ಹಾಗೆ ಮೀನು ಸಾಂಬಾರಿಗೆ ಮಸಾಲೆ ಹಾಕ್ಕೊಂಡೆ. ಆನಂತರ ಈ ಕಡೆ ನಾನು ತರಕಾರಿ ಅಂದರೆ ಸೋಯಾಬೀನ್ ಕುರ್ಮ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ನೀರು ದೋಸೆ ಜೊತೆಗೆ ಸೋಯಾಬೀನ್ ಕುರ್ಮ. ಹಾಗೆ ನಂದು ದೊಡ್ಡ ಮಗ ನಾನ್ ವೆಜ್ ಎಲ್ಲ ಅಷ್ಟೊಂದು, ಫಿಶ್ ಸಾಂಬಾರೆಲ್ಲ ಅಷ್ಟೊಂದು ತಿನ್ನೋದೇ ಇಲ್ಲ ಅವನು. ಯಾವಾಗಲಾದ್ರೂ ಒಮ್ಮೆ ತಿಂತಾನೆ, ಹೆಚ್ಚಾಗಿ ತಿನ್ನೋದೇ ಇಲ್ಲ. ಹಾಗಾಗಿ ನಾನೇನು ಮಾಡಿಬಿಡ್ತೀನಿ ಅಂದರೆ, ಏನಾದರೂ ತರಕಾರಿ ಸಾಂಬಾರು ಅಥವಾ ಚಿಕನ್ ಈ ರೀತಿ ಏನಾದರೂ ಮಾಡಿದರೆ ಅಷ್ಟೇ ತಿಂತಾನೆ ಅವನು. ಹಾಗಾಗಿ ಇಲ್ಲಿ ಸೋಯಾಬೀನ್ ಕುರ್ಮನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನೀರು ದೋಸೆ ಜೊತೆಗೂ ಆಯಿತು, ಹಾಗೆ ಅವನಿಗೆ ಊಟಕ್ಕೂ ಆಯಿತು ಅಂತ ಅದ್ರ ಜೊತೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀರು ದೋಸೆ ಸೋಯಾಬೀನ್ ಕುರ್ಮ ಮಾಡಲಿಕ್ಕಾಗಿ ಎಲ್ಲ ಫಸ್ಟಿಗೆ ರೆಡಿ ಮಾಡ್ಕೊಂಡು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ಮಸಾಲೆ ಮಾಡ್ತೀರೋ, ನಾನಿಲ್ಲಿ ಸಿಂಪಲಾಗಿ ಏನೋ ಅಂದರೆ ಹತ್ತಿರದಿಂದ ಶೂಟ್ ಮಾಡ್ಕೊಂಡಿಲ್ಲ. ಮೊದಲಿಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಈ ಗ್ರೇವಿ ಮಾಡಲಿಕ್ಕೆ ಜಸ್ಟ್ ಒಣಮೆಣಸು ಅಷ್ಟನ್ನೇ ಬಳಸ್ತಾ ಇಲ್ಲ, ಒಣಮೆಣಸು ಮತ್ತು ಹಸಿಮೆಣಸು ಎರಡನ್ನೂ ಬಳಸ್ತಾ ಇದ್ದೀನಿ. ಈ ರೀತಿ ಒಣಮೆಣಸು ಮತ್ತು ಹಸಿಮೆಣಸು ಬಳಸೋದ್ರಿಂದ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದೇ ಥರ ಹಾಕೋದ್ಕಿಂತ ಈ ರೀತಿ ಹಾಕಿದರೂ ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ರೀತಿ ವೆಜ್ ಕುರ್ಮ ಎಲ್ಲ ಮಾಡುವಾಗ ಎರಡೂ ಸಹ ಬಳಸ್ಕೊಳ್ತೀನಿ. ಒಣದು ಮತ್ತು ಹಸಿದು ಎರಡನ್ನೂ ಬಳಸ್ಕೊಳ್ತೀನಿ. ನಮ್ಮ ಕಡೆ ಏನಂದರೆ ಎಲ್ಲವನ್ನು ಮಸಾಲೆನ ಆದಷ್ಟು ಫ್ರೆಶ್ಶಾಗೇ ಮಾಡ್ಕೊಳ್ಳೋದು, ಪೌಡರ್ ಎಲ್ಲ ಸ್ವಲ್ಪ ಯೂಸ್ ಮಾಡೋದು ಕಡಿಮೆ. ಅಂದರೆ ಬಳಸೋದೇ ಇಲ್ಲ ಅಂತಲ್ಲ, ಸ್ವಲ್ಪ ಮಸಾಲೆ ಮಾಡುವಾಗಲೆಲ್ಲ ಫ್ರೆಶ್ ಆಗಂದಾಗೆ ಹುರಿದು ಮಾಡೋದು ಅಂಥದ್ದು ಹೆಚ್ಚು ನಮ್ಮ ಕಡೆ ಎಲ್ಲವರು. ಕೆಲವೊಂದಕ್ಕೆಲ್ಲ ಮಸಾಲೆ ಪೌಡ್ರನ್ನು ಯೂಸ್ ಮಾಡ್ತಾರೆ ಅಷ್ಟೇ, ಬೇಕು ಅಂದಾಗಷ್ಟೇ ಯೂಸ್ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ಈಗೀಗಂತೂ ಮಸಾಲೆ ಪೌಡ್ರನ್ನ ಸ್ವಲ್ಪ ಯೂಸ್ ಮಾಡ್ತಾರೆ. ಮುಂಚೆ ಎಲ್ಲ ಯಾವುದಕ್ಕೂ ಮಸಾಲೆ ಪೌಡ್ರ್ ಅನ್ನೋದನ್ನೇ ನಾವು ಬಳಸ್ತಾ ಇರಲಿಲ್ಲ. ಎಲ್ಲವೂ ಸಹ ಮನೆಯಲ್ಲೇ ಮಾಡಿ ಅದು ಫ್ರೆಶ್ ಆಗಿ ಮಾಡಿ ಬಳಸ್ಕೊಳ್ತಾ ಇದ್ದರು. ಈಗ ಸ್ವಲ್ಪ ಅಂಗಡಿಯಿಂದೆಲ್ಲ ತಂದಿಟ್ಟು ಬಳಸ್ತೀವಿ. ನಾನು ಏನು ಮಾಡ್ತೀನಿ, ಎಲ್ಲ ಮಸಾಲೆನೂ ಸಹ ಅಂಗಡಿಯಿಂದ ತಂದುಕೊಳ್ಳೋದಿಲ್ಲ. ಆಲ್ಮೋಸ್ಟ್ ಮಸಾಲ ಪೌಡ್ರನ್ನು ಸಹ ನಾನು ಮನೆಯಲ್ಲೇ ಮಾಡಿಟ್ಕೊಳ್ತೀನಿ. ಯಾವ ರೀತಿ ಅಂದರೆ ಒಂದು ಪೌಡ್ರ್ ಮಾಡಿಟ್ಟರೆ ಎಲ್ಲ ಥರ ಅಡುಗೆಗೆ ಬರೋ ರೀತಿಲೇ ನಾನು ಪೌಡ್ರನ್ನ ಮಾಡಿಟ್ಕೊಳ್ತೀನಿ. ಈ ಬಾಪತ್ ಪೌಡ್ರ್ ಅಂತ ಹೇಳ್ತೀವಲ್ಲ, ಅದು ವೆಜ್ ನಾನ್ ವೆಜ್ ಅವಕ್ಕೆಲ್ಲ ಆಗುತ್ತೆ. ಆ ರೀತಿ ಪೌಡ್ರನ್ನು ನಾನು ಮಾಡಿಟ್ಕೊಂಡಿರ್ತೀನಿ ಹೆಚ್ಚಾಗಿ. ಆ ಪೌಡ್ರ್ ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಆಗುತ್ತೆ. ನಮ್ಮ ಕಡೆ ಕರಾವಳಿ ಸೈಡ್ ಅಂದರೆ ನಾವು ಹೆಚ್ಚಾಗಿ ಫ್ರೆಶ್ಶಾಗಿ ಮಸಾಲೆ ರುಬ್ಬಿಬಿಟ್ಟೇ ಮಾಡೋದು ಅಡುಗೆನ. ಆಲ್ಮೋಸ್ಟ್ ಎಲ್ಲರೂ ಅದೇ ಥರ ಮಾಡೋದು. ಇನ್ನು ಕೆಲವೊಂದಕ್ಕಷ್ಟೇ ಅಂಗಡಿಯಿಂದ ಮಸಾಲ ಪೌಡರ್ಗಳನ್ನೆಲ್ಲ ಯೂಸ್ ಮಾಡ್ಕೊಳ್ತಾರೆ. ನಾನು ಯಾವುದಕ್ಕೂ ಅಷ್ಟಾಗಿ ಮಸಾಲ ಪೌಡ್ರನ್ನು ಯೂಸ್ ಮಾಡೋದಿಲ್ಲ. ಈ ರೀತಿ ಇಲ್ಲಾಂದರೆ ನಾವೇ ಮಿಲ್ಲಿಗೆ ಹೋಗಿ ಪೌಡ್ರ್ ಮಾಡ್ಕೊಂಬಂದು ಇಟ್ಕೊಂಡಿರ್ತೀವಿ. ಈಗ ನೋಡಿ, ಒಣಮೆಣಸು, ಹಸಿಮೆಣಸು, ಸ್ವಲ್ಪ ಗರಂ ಮಸಾಲ ಪೌಡ್ರ, ಹಾಗೆ ಜೀರಿಗೆ, ಧನಿಯಾ ಎಲ್ಲವನ್ನು ಹಾಕಿ ಮಸಾಲೆನ ಹುರ್ಕೊಂಡಿದ್ದೀನಿ. ಗರಂ ಮಸಾಲನೂ ಸಹ, ಹೋಲ್ ಗರಂ ಮಸಾಲನೂ ಸಹ ಸೇರಿಸ್ಕೊಂಡಿದ್ದೀನಿ. ಆನಂತರ ನೋಡಿ, ಸೋಯಾಬೀನನ್ನು ಈ ಕಡೆ ಬಿಸಿನೀರೆಲ್ಲ ಹಾಕಿ ನೆನೆಸ್ತಾ ಇದ್ದೀನಿ. ಇಲ್ಲಿ ರಾಜ್ಮಾ ಮತ್ತು ಸೋಯಾಬೀನ್ ಹಾಕಿ ಇವತ್ತಿನ ಕುರ್ಮನ ಮಾಡ್ಕೊಳ್ತಾ ಇದ್ದೀನಿ.
ಬೆಳಗಿನ ತಿಂಡಿಗೋಸ್ಕರ ಇದು ನೋಡಿ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ತೊಳೆದ್ಬಿಟ್ಟು ಸೇರಿಸಿದ್ದೀನಿ. ನಾನು ಜಾಸ್ತಿ ಮಸಾಲೆ ರುಬ್ಬುವಾಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಸೇರಿಸ್ತೀನಿ, ನನಗೆ ಇಷ್ಟ ಆಗುತ್ತೆ. ಮತ್ತು ಗ್ರೇವಿನೂ ಸಹ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನನಗೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಸಾಂಬಾರಿಗೆ ಹಾಕಿಲ್ಲ ಅಂದರೂ ನಡೆಯುತ್ತೆ, ರುಬ್ಬಲಿಕ್ಕಂತೂ ಹಾಕಲೇಬೇಕು. ಒಮ್ಮೆ ನೀವು ಸಹ ನೋಡಿ, ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಸಾಲೆ ರುಬ್ಬಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವತ್ತು 2 ಕಾಳುಗಳನ್ನು ಬಳಸ್ಕೊಳ್ತಾ ಇದ್ದೀನಿ. ಇದು ಕಡಲೆಕಾಳನ್ನು ಪಲ್ಯ ಅಂದರೆ ಸುಕ್ಕ ಮಾಡಲಿಕ್ಕೋಸ್ಕರ, ಹಾಗೆ ರಾಜ್ಮಾನ ಕುರ್ಮ ಮಾಡಲಿಕ್ಕೋಸ್ಕರ. ರಾಜ್ಮಾನ ಈಗ ಬೆಳಗ್ಗೆನೇ ಮಾಡ್ತೀನಿ, ಸಂಜೆ ರೊಟ್ಟಿ ಮಾಡ್ತಾಯಿದ್ದೀನಿ, ಊಟಕ್ಕೆ ರೊಟ್ಟಿ ಮಾಡ್ತೀನಿ. ಆ ಟೈಮಿಗೆ ಕಡಲೆಕಾಳು ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೆಳಿಗ್ಗೆ ಮಾಡ್ತಾ ಇಲ್ಲ, ಹಾಗೆ ನೆನೆ ಇಕ್ಕಿದ್ನಲ್ಲ, ಹಾಗೆ ಒಂದು ಸಲ ತೋರಿಸಿದ್ದೀನಿ ಅಷ್ಟೇ. ಈಗ ನಾನು ಸಂಜೆಯ ಊಟಕ್ಕೆ ಜೋಳದ ರೊಟ್ಟಿ ಹಾಗೆ ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಮೊದಲು ನನಗೆ ಅಂದರೆ ಮುಂಚೆ ಎಲ್ಲ ಮಾಡ್ತಿದ್ದೆ, ಒಂದು 2 ವರ್ಷ 3 ವರ್ಷ ಹಿಂದೆ ಮಾಡ್ತಿದ್ದೆ. ಅಷ್ಟಾಗಿ ನನಗೆ ಜೋಳದ ರೊಟ್ಟಿ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಫುಲ್ ಮನೆಯೆಲ್ಲ ಗಲೀಜಾಗೋದು, ಆಮೇಲೆ ಅದೆಲ್ಲದು ಹಿಟ್ಟೆಲ್ಲ ಬೀಳೋದು, ಇದು ನನಗೆ ಒಂಥರ ಹಿಂಸೆ ಅಂತ ಅನಿಸ್ತಿತ್ತು. ಹಾಗೆ ಮತ್ತೆ ಬಿಟ್ಟುಬಿಟ್ಟಿದೆ. ಈ ಕಡೆ ನೋಡಿ, ಕುಕ್ಕರ್ಗೆ ನಾನು ರಾಜ್ಮಾ ಹಾಗೆ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊನ ನಾನು ಯಾಕೆ ಕುಕ್ಕರ್ಗೆ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ಟೊಮೆಟೊನ ಯಾರೂ ಸಹ ತಿನ್ನಲ್ಲ, ಮಕ್ಕಳು ಟೊಮೆಟೊನ ಎತ್ತಿಡ್ತಾರೆ. ಹಾಗಾಗಿ ನಾನು ಟೊಮೆಟೊನಲ್ಲಿ ಯಾವತ್ತೂ ದೊಡ್ಡದಾಗಿ ಕೊಚ್ಚಿ ಹಾಕೋದೇ ಇಲ್ಲ, ಸಿಕ್ಕೋ ಥರ ಹಾಕೋದೇ ಇಲ್ಲ. ಟೊಮೆಟೊ ಏನಿದ್ರು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬೇಯಿಸ್ಬಿಡ್ತೀನಿ. ಅದು ಸಾರಿಗೆ ಟೇಸ್ಟ್ ಬರಬೇಕು, ಹಾಗೆ ನಮಗದು ತಿನ್ನುವಾಗ ಸಿಕ್ಕಬಾರ್ದು. ಆ ರೀತಿಯೇ ನಾನು ಟೊಮೆಟೊನ ಹಾಕೋದು. ಯಾಕಂದರೆ ನನ್ನ ಮಕ್ಕಳು ಅದನ್ನು ಎತ್ತಿಡ್ತಾರೆ, ಹಾಗಾಗಿ ನಾನು ಅದನ್ನು ಅವರಿಗೆ ಆ ರೀತಿ ಸಿಕ್ಕೋದು ಬೇಡ ಅಂತ ಚಿಕ್ಕದಾಗಿ ಕಟ್ ಮಾಡಿಬಿಡ್ತೀನಿ. ಈ ಕಡೆ ನಾನೀಗ ಸಾರಿಗೆಲ್ಲ ಇಟ್ಕೊಂಡಿದ್ದೀನಿ, ಹಾಗೆ ತರಕಾರಿ ಸಾಂಬಾರಿಗೆಲ್ಲ ಮಸಾಲೆ ರುಬ್ಕೊಂಡಾಯಿತು. ಸೋಯಾಬೀನ್ ಕುರ್ಮ ಮಾಡಲಿಕ್ಕೆ ಮಸಾಲೆ ಎಲ್ಲ ರುಬ್ಬಾಯಿತು. ಹಾಗೆ ಈ ಕಡೆ ಇವಾಗ ಅದೆಲ್ಲ ರುಬ್ಬಿಟ್ಟು ಕುಡಿಯೋ ನೀರನ್ನು ತರ್ತಾಯಿದ್ದೀನಿ. ಬೆಳಿಗ್ಗೆನೇ ಮೊದಲಿಗೆ ಮಾಡೋದು ಕುಡಿಯೋ ನೀರಿನ ಕೆಲಸ ಆಗಿತ್ತು. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ, ನನಗೆ ಲೇಟ್ ಏನಾರು ಆಗಿಬಿಟ್ರೆ, ನಮ್ಗೆ ಯಾವ ಕೆಲಸ ಮೊದಲಾಗಬೇಕು ನೋಡಿ, ಆ ಕೆಲಸನ ಬೇಗ ಬೇಗ ಮಾಡ್ಕೊಳ್ತೀನಿ. ಯಾಕಂದರೆ ನನಗೆ ಅಷ್ಟು ಟೈಮ್ನಲ್ಲಿ ಕೆಲಸ ಮುಗಿಬೇಕಾಗತ್ತೆ. ಹಾಗಾಗಿ ನನಗೆ ಏನೇನು ಕೆಲಸ ಅವತ್ತಿನ ದಿನಕ್ಕೆ ಗೊತ್ತಾಗುತ್ತಲ್ಲ, ಯಾವ್ಯಾವ ಕೆಲಸ ಅರ್ಜೆಂಟಾಗಿ ಮಾಡಿಕೊಂಡ್ರೆ ಯಾವ ಕೆಲಸ ಕಡೆಗೆ ಮಾಡ್ಬೋದು ಅಂತ ನಾವು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಹಾಕ್ಕೊಳ್ತಾನೆ ಮಾಡ್ತಾ ಇರ್ತೀನಿ ನಾನು. ನನ್ನ ಬಾವಿ ಏನು ನೋಡಿ ಇಲ್ಲಿ ದೂರ ಇಲ್ಲ, ಕಿಚನ್ ಪಕ್ಕ ಡೈನಿಂಗ್ ಟೇಬಲ್ ರೂಮು, ಟೇಬಲ್ ಕುರ್ಚಿ ಕಾಣಿಸುತ್ತೆ ನೋಡಿ. ಡೈನಿಂಗ್ ಟೇಬಲ್ ರೂಮಿಂದ ಆ ಕಡೆ ಹೊರಗಡೆ ಬಾಗಿಲ ಇದೆ, ನಮಗೆ ಡೋರ್ ಇದೆ. ಆ ಡೋರ್ ಓಪನ್ ಮಾಡಿದ ತಕ್ಷಣಕ್ಕೆ ಒಂದು ಸ್ವಲ್ಪ ಸಿಟ್ಔಟ್ ಸ್ವಲ್ಪ ಜಾಗ ಇದೆ, ಅಲ್ಲೇ ನಮ್ಮದು ಬಾವಿ ಇರೋದು. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಯಾವಾಗಲೂ ಬೇಗ ಎದ್ದಾಗಲೆಲ್ಲ ಕತ್ಲೆಲ್ಲೂ ಸಹ ನೀರು ತಂದು ಹಾಕ್ತೀನಿ. 1-2 ಸಲ ತೋರಿಸಿದ್ದೆ. ಈಗ ಸ್ವಲ್ಪ ಚಳಿ ಎಲ್ಲ ಜಾಸ್ತಿ ಇರೋದರಿಂದ ಸ್ವಲ್ಪ ಏಳಲಿಕ್ಕೆ ಲೇಟ್ ಆಗ್ತಾ ಇದೆ. ಹಾಗಾಗಿ ಇದು ಈಗ ಏನಂದ್ರು ಒಂದು 6:30 7 ಗಂಟೆ ಆಯಿತು ನೋಡಿ. ನನ್ನ ಮಗ ಜಿಮ್ಮಿಗೆ ಹೋಗಿರ್ತಾನೆ 4 ಗಂಟೆ ಅಷ್ಟೊತ್ತಿಗೆ. ಈಗ ಅವನು ಜಿಮ್ಮಿಗೆ ಹೋಗಿ ಬಂದ. ನಾನು ಎದ್ದವಳು ಆ ಕಡೆ ಎದುರುಗಡೆ ಬಾಗಿಲನ್ನ ಅಂದರೆ ಚಳಿ ಇತ್ತಲ್ಲ, ಮತ್ತು ಮನೆಯವರು ಮಗ ಎಲ್ಲ ಮಲಗಿರ್ತಾರೆ, ಮತ್ತು ನಾಯಿ ಒಳಗಡೆನೇ ಬಂದುಬಿಡುತ್ತೆ ಅಂತ ಡೋರನ್ನು ಓಪನ್ ಮಾಡಿರಲಿಲ್ಲ. ಈ ಕಡೆ ಎಷ್ಟೇ ಕೆಲಸ ಮಾಡ್ತಾ ಡೋರು ಓಪನ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಅವ ಹಿಂದುಗಡೆ ಬಾಗಿಲಿಂದನೇ ಬಂದ. ಅಷ್ಟೊತ್ತಿಗೆ ಅವನು ಬಂದ. ನಾನು ಈ ಕಡೆ ಗ್ರೈಂಡರಿಗೆಲ್ಲ ಮಸಾಲೆ ಹಾಕಿಟ್ಕೊಂಡಿದ್ದೀನಿ. ಈ ಕಡೆ ಕುಡಿಯೋ ನೀರೆಲ್ಲ ತಂದಾಯಿತು. ಕುಡಿಯೋ ನೀರೆಲ್ಲ ಹಾಕಾದ ನಂತರ ನೋಡಿ, ನಾನು ಅಲ್ಲೇ ಕೆಲಸ ಮಾಡ್ತಾ ಕುಚ್ಚಲಕ್ಕಿ ಅನ್ನಕ್ಕೂ ಸಹ ಒಲೆ ಮೇಲೆ ಇಟ್ಟಿದ್ದೀನಿ. ನಾನು ಒಲೆಯನ್ನು ಹೊರಗಡೆ ಇಟ್ಕೊಂಡಿದ್ದೀನಿ, ಹಾಗಾಗಿ ಕಾಣಿಸೋದಿಲ್ಲ. ಯಾವತ್ತಾದರೂ ನೀವೇನಾದರೂ ಕಾಣಿಸು ಅಂತ ಹೇಳಿದರೆ ಅದನ್ನು ಸಹ ಒಂದಿನ ಶೂಟ್ ಮಾಡ್ತೀನಿ. ಇಲ್ಲಾಂದರೆ ನಾನು ಅದಕ್ಕಾಗಿ ಮತ್ತೆ ಟ್ರೈಪೋಡ್ ಸ್ಟ್ಯಾಂಡ್ ಹೊರಗಡೆ ಹೋಗಿ ಶೂಟ್ ಮಾಡಬೇಕಾಗತ್ತೆ. ಒಲೆನ ಹೊರಗಡೆ ಇಟ್ಟು ನಾನು ಕುಚ್ಚಲಕ್ಕಿ ಅನ್ನನ ನಾವು ಮಾಡ್ಕೊಳ್ಳೋದು. ನಮ್ಮ ಕರಾವಳಿ ಸೈಡ್ ಅಂದರೆ ಕುಚ್ಚಲಕ್ಕಿ ಅನ್ನ ಇರಲೇಬೇಕು. ಅದು ಏನೋ ಗೊತ್ತಿಲ್ಲ, ನಮ್ಮದು ಟ್ರೆಡಿಷ್ನಲ್ ಊಟ ಕುಚ್ಚಲಕ್ಕಿ ಅನ್ನ, ಮೀನು ಸಾರು. ಇದು ಅಕ್ಕಿ ತುಂಬಾ ಕ್ಲೀನ್ ಇದೆ, ಆದರೂ ಸಹ ನಾವೇನು ಮಾಡಬೇಕು ಅಂದರೆ, ಕ್ಲೀನ್ ಇದೆ ಅಂತ ಹಾಗೇ ಅಕ್ಕಿ ತೊಳೆದು ಹಾಕಿಬಿಡಬಾರ್ದು. ಈ ಥರ ಗೆರ್ಸಿ ಅಂತ ಹೇಳ್ತೀವಿ, ಮೊರದಲ್ಲಿ ಹಾಕಿ ಅಕ್ಕಿನ ಒಂದು ಸಲ ನೋಡಿಬಿಟ್ಟು, ಅದು ಏನೇ ಇದ್ರೂ ಸಹ ಒಂದು ಸಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕಬೇಕು. ಅದು ಪ್ರತಿದಿನದ ಅಭ್ಯಾಸ ಮಾಡಿಕೊಳ್ಬೇಕು. ಯಾಕಂದರೆ ಅಕ್ಕಿಲಿ ಏನಾದ್ರು ಇದ್ದರೆ ನಾವು ಡೈರೆಕ್ಟ್ ಬೇಯಿಸಿದರೆ, ಹಾಗೆಯೇ ಅಷ್ಟು ಜನ ಊಟ ಮಾಡ್ತಾರಲ್ಲ, ಅದು ಎಷ್ಟೇ ಕೆಲಸ ಇರಲಿ ನಮಗೆ ಕೆಲವೊಂದು ಕೆಲಸನ ನಾವು ನೆಗ್ಲೆಕ್ಟ್ ಅಂತ ಮಾಡಲೇಬಾರ್ದು. ತರಕಾರಿ ಕಟ್ ಮಾಡುವಾಗ ಕ್ಲೀನ್ ಮಾಡೋದಾಗಿರಲಿ, ಯಾಕಂದರೆ ಈ ಕ್ಯಾಬೇಜ್ ಅಥವಾ ಕ್ಯಾಪ್ಸಿಕಮ್ ಇಂಥವನ್ನೆಲ್ಲ ನಾವು ಯಾವುದೇ ತರಕಾರಿನಾದರೂ ನೆಗ್ಲೆಕ್ಟ್ ಅಂದರೆ ಬೇಗ ಆಗಿಬಿಡಲಿ ಹಾಗೆಯೇ ಅಂತ ತೊಳೆದು ಕಟ್ ಮಾಡೋದು, ಆ ರೀತಿ ಎಲ್ಲ ಮಾಡಬಾರ್ದು. ಕ್ಯಾಬೇಜನ್ನು ಪ್ರತಿಯೊಂದು ಬಿಡಿಸೇ ಕಟ್ ಮಾಡಬೇಕು. ಯಾಕೆಂದರೆ ನಾನೇ ಕಟ್ ಮಾಡುವಾಗಲೇ ಎಷ್ಟೊಂದು ದೊಡ್ಡದು ಹುಳ ಇತ್ತು ಅದರಲ್ಲಿ.
ಹಾಗೇ ಕ್ಯಾಬೇಜ್ ಹೊತ್ತಾಕ್ಬಿಟ್ಟಿದ್ದೀನಿ ನಾನು. ಅಂದರೆ ನಾವೀಗ ತರಕಾರಿ ತಿನ್ನೋದೇ ಬಿಡಲಿಕ್ಕಾಗಲ್ಲ, ಆದರೆ ಕಟ್ ಮಾಡುವಾಗ ನೋಡಿಕೊಂಡು ಸ್ವಲ್ಪ ಅದು ಎಷ್ಟೇ ಕೆಲಸದ ಗಡಿಬಿಡಿ ಇರಲಿ, ಎಷ್ಟೇ ಒತ್ತಡ ಇರಲಿ, ಅದರಲ್ಲಿ ಕೆಲಸ ಮಾಡುವಾಗ ತಾಳ್ಮೆಯಿಂದ ಒಂದು 5 ನಿಮಿಷ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು. ಯಾಕಂದರೆ ಮನೆ ಮಂದಿ ಎಲ್ಲರೂ ಊಟ ತಿಂಡಿ ತಿಂತಾ ಇರ್ತಾರಲ್ಲ, ಸ್ವಲ್ಪ ಕೆಲಸ ಮಾಡುವಾಗ ಕಾಳಜಿಯಿಂದ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ. ಒಟ್ಟು ಅಡುಗೆ ಮಾಡಿದ್ರಾಯಿತು, ಟೈಮಿಗೆ ಮುಗಿದ್ರಾಯಿತು, ಆ ರೀತಿ ಅಂದ್ಕೊಳ್ಬಾರ್ದು. ಅಡುಗೆ ಮಾಡುವಾಗ ತುಂಬ ಕಾಳಜಿಯಿಂದನೇ ಮಾಡಬೇಕಾಗತ್ತೆ. ಈ ಕ್ಯಾಪ್ಸಿಕಮಲ್ಲಿ ಎಷ್ಟು ದೊಡ್ಡ ಹುಳ ಇರುತ್ತೆ ಅಂದರೆ ಗೊತ್ತೇ ಆಗೋದಿಲ್ಲ. ಸೇಮು ಅದ್ರದ್ದು ಒಳಗಡೆ ದಂಡಿರೋದಲ್ಲ, ಅದೇ ಥರ ಕ್ಯಾಪ್ಸಿಕಮ್ ಕಟ್ ಮಾಡುವಾಗಲೂ ಹಾಗೆ ನನಗೆ ದೊಡ್ಡದೊಂದು ಹುಳ ಸಿಕ್ಕಿತ್ತು. ಹಾಗಾಗಿ ನಾನು ಯಾವುದೇ ತರಕಾರಿ ಕಟ್ ಮಾಡುವಾಗಲೂ ತುಂಬ ಸಲ ಒಬ್ಸರ್ವ್ ಮಾಡ್ತೀನಿ. ಮತ್ತು ಈ ಸೊಪ್ಪುಗಳೆಲ್ಲ ತಂದಾಗ ಸೊಪ್ಪಲ್ಲೂ ಸಹ ಒಂದು ಹುಳ ಇತ್ತು. ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ಸೊಪ್ಪನ್ನು, ದೊಡ್ಡ ಪಾತ್ರೆಯಲ್ಲಿ ಹಾಕಿ ಫಸ್ಟ್ ತೊಳ್ಕೊಳ್ಬೇಕು. ಯಾಕಂದರೆ ಬಿಡಿ ಬಿಡಿಯಾಗಿ ತೊಳ್ಕೊಂಡ್ರೆ ಮಾತ್ರ ಸೊಪ್ಪಲ್ಲಿರೋ ಹುಳ ಎಲ್ಲ ಹೋಗ್ತದೆ. ಅದೆಲ್ಲ ನೀಟಾಗಿ ಕ್ಲೀನ್ ಮಾಡೇ ಮಾಡಬೇಕಾಗತ್ತೆ. ತರಕಾರಿ ಕಟ್ ಮಾಡೋದು ತುಂಬಾ ಇದು ನೋಡಿಕೊಂಡು ಕಟ್ ಮಾಡಬೇಕು. ಅದೇ ನಾನು ಯಾವಾಗಲೂ ಕುಚ್ಚಲಕ್ಕಿ ಹಾಗೆಯೇ ತಂದು ಒಯ್ಯೋದೇ ಇಲ್ಲ. ನಾನು ಯಾವುದೇ ಅಕ್ಕಿನೂ ನಾನು ಒಂದು ಸಲ ಮರದಲ್ಲೇ ಹಾಕಿ ಕ್ಲೀನ್ ಮಾಡಿಬಿಟ್ಟೆ ಒಯ್ಯೋದು. ಈ ಕಡೆ ಮಸಾಲೆ ಎಲ್ಲ ರುಬ್ಬಾಗಿತ್ತಲ್ಲ, ತರಕಾರಿ ಅಂದರೆ ರಾಜ್ಮಾ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿತ್ತು. ಹಾಗೆ ಅದನ್ನೆಲ್ಲ ಹಾಕಿ ಮಸಾಲೆ ಹಾಕಿ ರಾಜ್ಮಾ ಎಲ್ಲ ಹಾಕಿ ಕುದಿಸೋಕ್ಕೆ ಇಟ್ಟಿದ್ದೀನಿ. ಓಪನ್ನಾಗಿ ಕುದಿಸ್ಬೇಕು, ನಾನು ವಿಸಲ್ ಏನೂ ಹಾಕೋದಿಲ್ಲ. ಆಯಿತು, ನಾನು ಮತ್ತೆ ಬೆಳಿಗ್ಗೆ ವಿಡಿಯೋ ಕಂಟಿನ್ಯೂ ಮಾಡಲೇ ಇಲ್ಲ. ಯಾಕಂದರೆ ನನಗೆ ಅಷ್ಟು ಕೆಲಸ ಆದ ನಂತರ ಸ್ನಾನ ಪೂಜೆ ಎಲ್ಲ ಇರುತ್ತೆ. ಮತ್ತಲ್ಲೆಲ್ಲ ಮಾಡಲಿಕ್ಕೆ ಹೋದರೆ ಮನೆಯವರಿಗೆ ಆಫೀಸ್ಗೆ ಹೋಗಲಿಕ್ಕೆ ಲೇಟ್ ಆಗುತ್ತೆ ಅಂತ ಅದನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲೇ ಇಲ್ಲ. ಅಷ್ಟಾದ ನಂತರ ನಂದು ಏನಿರುತ್ತೆ ಅಂದರೆ, ಇದು ಸಾಯಂಕಾಲದ ವಿಡಿಯೋನ ಕ್ಲಿಪ್ಪಿಂಗ್ ಮಾಡ್ತಾಯಿದ್ದೀನಿ. ಅಷ್ಟಾದ ನಂತರ ನಂದು ಬೆಳಿಗ್ಗೆ ಮತ್ತು ಬಟ್ಟೆ ಒಗೆಯೋದೊಂದಿರುತ್ತೆ. ನನ್ನ ಸ್ನಾನ ಆದ ನಂತರ ಬಟ್ಟೆ ಒಗೆಯೋದು, ಆನಂತರ ನಂದು ಶಾಪಿಗೆ ಹೋಗಿ ನನ್ನ ಟೈಲರಿಂಗ್ ಕೆಲಸನ ಮಾಡೋದು, ಮಧ್ಯಾಹ್ನದ ಊಟ ಅಷ್ಟೇ. ಆದ ನಂತರ ಮತ್ತೆ ಮನೆ ಕೆಲಸ ಏನೂ ಇರೋದಿಲ್ಲ. ಅಷ್ಟಾಗಿ ನಾನು ಅದಕ್ಕೆ ಬೆಳಗಿನ ಅಡುಗೆ ಮುಗಿದ ನಂತರ ಹೆಚ್ಚಾಗಿ ಶೂಟ್ ಮಾಡೋದಿಲ್ಲ. ಯಾಕೆ ಬಟ್ಟೆ ಒಗೆಯೋದು ಅದೆಲ್ಲ ನಾನು ಇನ್ನೂ ಶೂಟ್ ಮಾಡ್ಕೊಂಡಿಲ್ಲ ಆ ರೀತಿ ಅಲ್ಲವ. ಯಾವಾಗಾದರೂ ತೋರಿಸ್ಬೇಕು ಅನಿಸಿದ್ರೆ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಈ ಕಡೆ ಸಾಯಂಕಾಲಕ್ಕೆ ಮಕ್ಕಳಿಗೋಸ್ಕರ ಚಿಕನ್ ಮಂಚೂರಿ ಮಾಡ್ತಾಯಿದ್ದೀನಿ. ಹಾಗೆ ಆ ಕಡೆ ರಾಗಿ ಮುದ್ದೆಗೂ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಕನ್ ಮಂಚೂರಿ ಮಾಡುವ ಅವರಿಗೆ ಅಂದರೆ, ಅದೇ ಹೇಳಿದ್ನಲ್ಲ ನನ್ನ ಮಗ ಯಾವತ್ತೂ ಹಾಗೆ ಅವನು ಈ ಫಿಶನ್ನು ತಿನ್ನೋದೇ ಇಲ್ಲ, ಅವನಿಗೆ ಇಷ್ಟನೇ ಆಗೋದಿಲ್ಲ. ಫ್ರಾನ್ಸ್, ಏಡಿ ಈ ರೀತಿ ಎಲ್ಲ ತಿಂತಾನೆ. ಫಿಶ್ ಒಂದು ಬಿಟ್ಟರೆ ಉಳಿದಿರೋದನ್ನು ತಿಂತಾನೆ ಅವನು. ಹಾಗಾಗಿ ನಾವು ಡೈಲಿ ಮಾಡೋದೇ ಫಿಶ್. ನಮಗೆ ಪ್ರತಿದಿನವೂ ಫಿಶ್ ಬೇಕು. ಮತ್ತು ಪ್ರತಿದಿನವೂ ಒಂದು ವೆಜ್ ಇರುತ್ತೆ, ಒಂದು ಪಲ್ಯನೂ ಸಹ ತಿನ್ನೋದೇ ಇಲ್ಲ ಅವನು. ಡೈಲಿ ಒಂದು ಪಲ್ಯ ಇರಲೇಬೇಕು ನಮಗೆ. ಅದರ ಜೊತೆಗೆ ಫಿಶ್ ಸಾಂಬಾರು, ಫಿಶ್ ಫ್ರೈ ಈ ರೀತಿ ಅದು ನಮಗೆ ಅಭ್ಯಾಸ ಪ್ರತಿದಿನವೂ. ಅದು ಅವರವರ ಲೋಕಲಲ್ಲಿ ಯಾವ ರೀತಿ ಫುಡ್ ತಿಂತೀವಲ್ಲ ಅದೇ ಥರ ಅವರಿಗೂ ಸಹ ಸೆಟ್ ಆಗಿರುತ್ತೆ. ನಾನಿಲ್ಲಿ ಚಿಕನ್ ಮಂಚೂರಿ ಮಾಡ್ತಾಯಿದ್ದೀನಿ. ಹಾಗೆ ನಾವಿಲ್ಲಿ ಇದೇ ಥರ ತಿಂದು ಬೆಳೆದಿರೋದಲ್ಲ, ಹಾಗಾಗಿ ನಮ್ಗೆ ಇದೇ ಫುಡ್ಡು ಕಂಫರ್ಟ್ ಅಂತ ಅನಿಸುತ್ತೆ. ಯಾವುದೇ ಥರ ನಾವು ಎಷ್ಟೇ ಮಾಡಿದರೂ ಸಹ ನಮಗೆ ಬಾಯ್ಲ್ಡ್ ರೈಸ್, ಮೀನು ಸಾರು ಇದೆಲ್ಲ ನಮಗೆ ಕಂಫರ್ಟ್ ಆಗಿರುತ್ತೆ. ಯಾವಾಗಲೂ ನಾವು ಅದೇ ಥರ ತಿಂದ್ಕೊಂಡು ಬಂದಿರೋದರಿಂದ ಪ್ರತಿದಿನ ನಮಗೆ ಅದೇ ಥರ. ಅಂದರೆ ನಾವು ವಾರದಲ್ಲಿ ಒಂದು 3 ದಿನ 4 ದಿನ ವೆಜ್ ನಾನ್ ವೆಜ್ ತಿನ್ನೋದಿಲ್ಲ, ಆ ರೀತಿ ಎಲ್ಲ ಬಿಡ್ತೀವಿ. ಆದ್ರೂ ಸಹ ಹೆಚ್ಚಿನ ಮೆಜಾರಿಟಿ ಇರೋದು ಫಿಶ್ ಸಾಂಬಾರು, ಬಾಯ್ಲ್ಡ್ ರೈಸ್ಗೆ ನಮ್ಮದು. ಆನಂತರ ನೋಡಿ ನಾನಿಲ್ಲಿ ಸಿಂಪಲ್ಲಾಗಿ ಮಕ್ಕಳಿಗೋಸ್ಕರ ಚಿಕನ್ ಮಂಚೂರಿನ ಮಾಡ್ತಾಯಿದ್ದೀನಿ. ಸಾಯಂಕಾಲಕ್ಕೆ ಇದು ಬೆಳಗಿಂದ ಸಾಂಬಾರೆಲ್ಲ ಇರುತ್ತೆ, ಹೆಚ್ಚಾಗಿ ಸಾಂಬಾರಿರುತ್ತೆ. ಏನಾದರೂ ರೈಸ್ ಅಥವಾ ಏನಾದರೂ ಮಾಡೋದಿದ್ದರೆ ಮಾಡ್ತೀನಿ. ಅವತ್ತಿನ ದಿನ ಮುದ್ದೆ ಮಾಡಿದ್ದೆ. ಇವಾಗ ನಾನು ಜೋಳದ ರೊಟ್ಟಿ ಎಲ್ಲ ಮಾಡೋಕ್ಕೆ ಕಲ್ತ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಜೋಳದ ರೊಟ್ಟಿ ಮಾಡ್ತೀನಿ ಇವಾಗ ನಾನು. ಅಂದರೆ ಒಂದು ಕವರ್ ಮೇಲೆ ಹಣ್ತಿದ್ರೆ ತುಂಬ ತೆಳ್ಳಗಾಗಿ ಬರುತ್ತೆ ಜೋಳದ ರೊಟ್ಟಿ. ಆನಂತರ ನೋಡಿ ಏಡಿ ಅಂದರೆ ಇದಕ್ಕೆ ಜಾಲೆ ಅಂತ ಹೇಳ್ತೀವಿ ನಾವಿದಕ್ಕೆ. ಜಾಲಿನ ಸುಕ್ಕ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಯಾವ ರೀತಿ ಸುಕ್ಕ ಮಾಡೋದು ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾನು ಜಾಸ್ತಿ ಎಲ್ಲ ಯಾವುದೇ ನಾನು ಅಡುಗೆಯಲ್ಲಿ ಯಾವತ್ತೂ ಮನೇಲಿರುವಂಥ ಪದಾರ್ಥಗಳನ್ನೇ ಬಳಸ್ತೀನಿ. ಯಾವುದು ಹೆಚ್ಚಾಗಿ ಮಸಾಲ ಪೌಡ್ರಲ್ಲಿ ಅದು ಇದು ಏನೂ ಇರೋದಿಲ್ಲ. ಸಿಂಪಲ್ಲಾಗಿ ಯಾವ ರೀತಿ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು ಅನ್ನೋದನ್ನೇ ನಾನು ತೋರಿಸ್ತೀನಿ. ಅಂದರೆ ನಾನು ಡೈಲಿ ಊಟಕ್ಕೆ ಏನು ಮಾಡ್ತೀನಲ್ಲ ಅದನ್ನೇ ಡೈರೆಕ್ಟ್ ಶೂಟ್ ಮಾಡ್ತೀನಿ. ವಿಡಿಯೋಗೋಸ್ಕರ ನಾನು ಯಾವುದನ್ನು ಸ್ಪೆಷಲ್ಲಾಗಿ ಮಾಡ್ತಾ ಇರೋದಿಲ್ಲ. ನಾನು ಅಡುಗೆಗೆ ಏನು ಮಾಡ್ತೀನಿ ಅದೇ ಥರನೇ ಶೂಟನ್ನು ಮಾಡಿರ್ತೀನಿ. ಇಲ್ಲಿ ಜಾಲೆ ಇತ್ತು, ಮಕ್ಕಳಿಗೋಸ್ಕರ ಜಾಲೆ ಸುಕ್ಕ ಮಾಡ್ತಾಯಿದ್ದೀನಿ. ಸಾರನ್ನು ಮಾಡಿಲ್ಲ, ಸುಕ್ಕ ಮಾಡಿದ್ದೀನಿ. ಇವತ್ತು ಡ್ರೈ ಸುಕ್ಕ ಮಾಡಿದ್ದೀನಿ. ಏನಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಒಂದು 3-4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಆಯಿತು. ಸಿಂಪಲ್ಲಾಗಿ ಜಾಲೆ ಸುಕ್ಕನ ರೆಡಿ ಮಾಡ್ಕೊಳ್ಬೋದು. ಇಲ್ಲೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಈ ಎಣ್ಣೆ ಎಲ್ಲ ಬೇಡ, ಒಗ್ಗರಣೆ ಬೇಡ ಅಂದರೆ ಡೈರೆಕ್ಟ್ ಎಲ್ಲನೂ ಒಮ್ಮೆಲೇ ಹಾಕಿ ಬೇಯಿಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊ,
ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟೇ, ಇನ್ನೇನೂ ಇಲ್ಲ. ಇಷ್ಟೇ ಹಾಕಿದರೆ ಮುಗೀತು. ಒಂದು ಸ್ವಲ್ಪ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಬೇಡ ನಮಗೆ, ಫ್ರೈ ಮಾಡೋದು ಬೇಡ ಅಂತ ಅನಿಸಿದರೆ ನಿಮಗೆ ನೀವೇನು ಮಾಡ್ಬೋದು ಅಂದರೆ ಈ ಜಾಲಿ ಜೊತೆಗೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಉಪ್ಪು, ಅರಿಶಿನ ಇಷ್ಟನ್ನೇ ಹಾಕಿ ನೀವು ಮಾಡಿಕೊಂಡ್ರೂ ಸಹ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಏನಾದ್ರು ಸ್ಪೈಸಿ ಬೇಕು ಅಂದರೆ ಒಣ ಮೆಣಸನ್ನು, ಈ ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ತೀವಲ್ಲ, ನಮ್ಮ ಕಡೆ ಮುಂಚೆ ಎಲ್ಲ ಒಣ ಮೆಣಸನ್ನು ಈ ಥರ ಕುಟ್ಟಿ ಹಾಕೋರು, ಅದು ಹಾಕಿದರೆ ತುಂಬ ಟೇಸ್ಟಿ ಬರೋದು. ಈಗ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ತೀವಿ. ಆ ರೀತಿ ಮಾಡಿ ಹಾಕಿದರೆ ತುಂಬ ಟೇಸ್ಟಾಗಿ ಬರುತ್ತೆ. ನೀವೇನಾದರೂ ಫ್ರಾನ್ಸ್ ಸುಕ್ಕ ಅಥವಾ ಕಲ್ಗ ಅಂತ ಹೇಳ್ತೀವಿ, ಕಲ್ಗ ಅಂದರೆ ಲಾಯ್ಸ್ಟರ್ ಸುಕ್ಕ, ಅದಕ್ಕೆಲ್ಲ ಈ ಚಿಲ್ಲಿ ಫ್ಲೇಕ್ಸ್ ಹಾಕಿದರೆ ತುಂಬ ಟೇಸ್ಟಾಗಿ ಬರುತ್ತೆ. ಆ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನಾನು ಹೋಮ್ ಮೇಡ್ ಮಸಾಲ ಪೌಡರ್ ಮಾಡಿಟ್ಕೊಂಡಿದ್ದೀನಿ ನಾನು. ಇವಾಗ ಅದೇನಿಲ್ಲ, ಸಿಂಪಲ್ಲಾಗಿ ಮಾಡೋದು. ಖಾಲಿ ಆಯಿತು ಅಂದರೆ ಮತ್ತೆ ಮನೆಯಲ್ಲಿ ಎಲ್ಲವನ್ನು ಎಲ್ಲ ಮೆಣಸು, ಜೀರಿಗೆ, ಧನಿಯಾ, ಮೆಣಸಿನಕಾಳು, ಗರಂ ಮಸಾಲ ಎಲ್ಲ ಹುರಿದ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಎಲ್ಲ ಅಡುಗೆಗೂ ಸಹ ಆಗುತ್ತೆ ನನಗೆ. ಅದೇ ಥರ ನಾನು ಮಾಡಿಟ್ಕೊಳ್ಳೋದು ನೋಡಿ. ಇಷ್ಟೇ, ಇಲ್ಲಿಗೆ ಈರುಳ್ಳಿ, ಟೊಮೆಟೊ ಎಲ್ಲ ಫ್ರೈ ಮಾಡಿಕೊಂಡೆ. ಆನಂತರ ಒಂದು ಸ್ವಲ್ಪ ಮಸಾಲ ಪೌಡರ್, ಉಪ್ಪು, ಅರಿಶಿನ ಎಲ್ಲವನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು 5ರಿಂದ 10 ನಿಮಿಷ ಮುಚ್ಚಿಡ್ತೀನಿ. ಒಂದು ಅರ್ಧ ಲೋಟ ನೀರಾಗುವಷ್ಟು ಸೇರಿಸ್ಕೊಳ್ಳಿ. ಅರ್ಧ ಲೋಟನೂ ಬೇಡ, ಒಂದು ಸ್ವಲ್ಪ ಒಂದು ಕಾಲು ಲೋಟ ನೀರಾಗುವಷ್ಟು ಸೇರಿಸಿಟ್ಕೊಂಡು ಒಂದು 5ರಿಂದ 10 ನಿಮಿಷ ಮುಚ್ಚಿಟ್ಕೊಂಡ್ರೆ ಆಯಿತು. ತುಂಬ ಸೂಪರ್ವಾಗಿರುವಂತಹ ಜಾಲಿ ಸುಕ್ಕ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಸಹ ಮಾಡಿ ನೋಡಿ. ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ ನೋಡಿ. ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮುಚ್ಚಿಟ್ಟು, ಕೊತ್ತಂಬರಿ ಸೊಪ್ಪೊಂದು ಸೇರಿಸಿಲ್ಲ, ಆ ನಂತರ ಸೇರಿಸಿದ್ರೆ ಆಯಿತು ಅಂತ. ನೀವು ಅದರ ಜೊತೆಗೇ ಸಹ ಸೇರಿಸ್ಬೋದು, ಏನಿಲ್ಲ. ಒಮ್ಮೆಲೇ ಹಾಕಿ ಒಮ್ಮೆಲೇ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಮುಗ್ದೇ ಹೋಯಿತು. ಟೈಮ್ ಇಲ್ಲ ಅಂದರೆ ಎಲ್ಲ ಒಮ್ಮೆಲೇ ಹಾಕಿ ಮಾಡ್ಕೊಳ್ಬೋದು, ಏನೂ ಸಹ ಆಗೋಲ್ಲ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಜಾಲೆ ಸ್ವಲ್ಪ ಅಂದರೆ ಒಂದು 5ರಿಂದ 10 ನಿಮಿಷ ಬೇಕು ಬೇಯಲಿಕ್ಕೆ. ಬೇಯಿಸಿದರೆ ಮುಗೀತು ನೋಡಿ. ಇವಾಗ ಸ್ವಲ್ಪ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ನೀರಿದೆಯಲ್ಲ, ಹಾಗಾಗಿ ನೀರನ್ನು ಡ್ರೈ ಮಾಡೋ ತನಕ ನಾನಿಲ್ಲಿ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ, ವಾಯ್ಸೆಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ. ಇನ್ನೊಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ತೀನಿ. ಆಯಿತು, ಜಾಲೆ ಸುಕ್ಕ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುವಂತಹ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನೆಲ್ಲ ಮಾಡಿದರೆ. ಮಕ್ಕಳಿಗೆ ಈ ಥರ ಅಂದರೆ ತುಂಬ ಇಷ್ಟ ಆಗುತ್ತೆ. ಜಾಲಿ, ಸಡ್ಲಿ, ಆಮೇಲೆ ಈ ಚಿಪ್ಪಿಕಲ್ ಅಂತ ಬರುತ್ತೆ ನಮ್ಮ ಕಡೆ, ಅದೆಲ್ಲ ತುಂಬ ಕಪ್ಪೆ ಚಿಪ್ಪು ಅಂತ ಹೇಳ್ತಾರಲ್ಲ, ಅದೆಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿರೋ ಮನೇಲೆಲ್ಲ ಇದೆಲ್ಲ ಸ್ಪೆಷಲ್ಲು, ಆವಾಗ ತಂದು ಮಾಡ್ತಾ ಇರುವಂಥದ್ದು. ಇದೆಲ್ಲ ಇದ್ದರೆ ಮಕ್ಕಳು ಅವತ್ತಿನ ದಿನ ಊಟ ಯಾವುದೇ ಕಿರಿಕಿರಿ ಇಲ್ಲದಂತೆ ಮಾಡ್ತಾರೆ. ನಮ್ಮ ಕಡೆ ಅಂತೂ ಹಾಗೆಯೇ, ಮಕ್ಕಳಿಗೋಸ್ಕರ ಆದರೂ ತಂದು ಈ ರೀತಿ ಎಲ್ಲ ಮಾಡ್ತಾನೇ ಇರ್ತೀವಿ ನಾವು ನೋಡಿ. ತುಂಬ ಸೂಪರಾಗಿರುವಂತಹ ಜಾಲಿ ಸುಕ್ಕ ಸಹ ರೆಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ. ಅನಂತರ ಬೆಳಿಗ್ಗೆ ಮಾಡಿರುವಂತಹ ಇಡ್ಲಿನೂ ಸ್ವಲ್ಪ ಇತ್ತಲ್ಲ, ಹಾಗೆ ಮಕ್ಕಳು ಬಂದ ನಂತರ ಅವರಿಗೆ ಇಡ್ಲಿನ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ. ಇಡ್ಲಿ ಫ್ರೈ ಮಾಡಿದ್ರೆ ಸ್ವಲ್ಪ ಗರಿಗರಿಯಾಗಿ ತುಂಬ ಟೇಸ್ಟ್ ಅಂತ ಅನಿಸುತ್ತೆ, ಹಾಗಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಪೈಸಿ ಇರಲಿ ಅಂತ ನಾನೇನು ಮಾಡಿದೆ, ಇಲ್ಲಿ ಸ್ವಲ್ಪ ಸೇಜ್ವಾನ್ ಚಟ್ನಿನ ಸೇರಿಸ್ತಾ ಇದ್ದೀನಿ. ಹಾಗೆ ಇಡ್ಲಿ ಮೇಲೆ ಉದುರಿಸ್ಬಿಟ್ಟು ಸ್ವಲ್ಪ ಸ್ಪೈಸಿ ಥರ ಇರಲಿ ಅಂತ ಈ ರೀತಿ ಇಡ್ಲಿನ ಫ್ರೈ ಮಾಡಿ ಸೇಜ್ವಾನ್ ಚಟ್ನಿನ ಉದುರಿಸಿ ಕೊಟ್ಟಿದ್ದೆ. ಥ್ಯಾಂಕ್ ಯು.